ಇತ್ತೀಚಿನ ಬೆಳವಣಿಗೆಯ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಮೈತ್ರಿಯ ಹಗ್ಗಜಗ್ಗಾಟಗಳು ಚೌಕಾಶಿ ಒಂದು ಕೆಲಸ ಏನಿದೆ ಅದು ಮುಂದುವರಿತಾ ಇರುವಂತಹದ್ದು. ಪರಮೇಶ್ವರ್ ಅವರ ನಿವಾಸಕ್ಕೆ ಈಗ ಶಾಸಕ ಜಮೀರ್ ಅಹಮದ್ ಭೇಟಿಯ ಹಿಂದಿನ ಹಿನ್ನೆಲೆ ಏನು, ಯಾವ ರೀತಿ ಮಹತ್ವ ಪಡ್ಕೊಂಡಿದೆ ಈ ಚರ್ಚೆ? ಭಾವನಾ, ಈಗಾಗಲೇ 1-2 ದಿನಗಳ ಕಾಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ವಿಚಾರ ಒಂದಷ್ಟು ನಿಧಾನಗತಿಯಲ್ಲಿ ಈ ಪ್ರಕ್ರಿಯೆ ಸಾಗಿತ್ತು. ಆದರೆ ನಿನ್ನೆ ಕಾಂಗ್ರೆಸ್ ಸಭೆಯನ್ನು ನಡೆಸಿತ್ತು ಮತ್ತು ಇವತ್ತು ಕೂಡ ಕಾಂಗ್ರೆಸ್ ಒಂದು ರೀತಿಯ ಸಭೆಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಬಿಜೆಪಿ ಕೂಡ ಒಂದಷ್ಟು ಸಭೆಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯ ಪ್ರಕ್ರಿಯೆ 2 ದಿನಗಳ ಒಂದಷ್ಟು ನಿಧಾನಗತಿಯ ಸಾಗಿದ ಬಳಿಕ ಇವತ್ತು ಒಂದಷ್ಟು ಚುರುಕನ್ನು ಪಡೆದುಕೊಂಡಿದೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಜೆಡಿಎಸ್ ಕಡೆಯಿಂದ ಮೈತ್ರಿಯ ಮುಂಚೂಣಿಯನ್ನು ವಹಿಸಿಕೊಂಡಿರುವಂತಹ ಚಾಮರಾಜಪೇಟೆ ಜೆಡಿಎಸ್ ಶಾಸಕ ಜಮೀರ್ ಅಹಮದ್ ಈಗ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಾವೀಗ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರ ನಿವಾಸ ಏನಿದೆ, ಇದೇ ಪರಮೇಶ್ವರ್ ನಿವಾಸದ ಒಳಗಡೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಜೆಡಿಎಸ್ ಶಾಸಕ ಜಮೀರ್ ಅಹಮದ್ ಮಧ್ಯೆ ಮಾತುಕತೆ ನಡೀತಾ ಇದೆ. ಈ ಸುಮಾರು 15 ನಿಮಿಷಗಳ ಹಿಂದಷ್ಟೇ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿರುವಂತಹ ಜಮೀರ್ ಅಹಮದ್ ಮುಂದಿನ ಪ್ರಕ್ರಿಯೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಂದರೆ ಈ ಒಂದು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಅಡ್ಡಗಾಲಾಗಿರುವಂತಹ ಒಂದು ವಿಚಾರ ಅಂದರೆ ಬಿಬಿಎಂಪಿಯ ವಿಭಜನೆ ವಿಚಾರ. ಈಗಾಗಲೇ ಮೊನ್ನೆ ಪರಮೇಶ್ವರ್ ಅವರು ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೇವೇಗೌಡರು ಸದ್ದಿಲ್ಲದೆ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ರು. ಕುಮಾರಸ್ವಾಮಿ ಜೊತೆ ಬಿಬಿಎಂಪಿ ವಿಭಜನೆಯ ವಿಚಾರವಾಗಿ ನೀವು ಚರ್ಚೆಯನ್ನು ನಡೆಸಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಬಿಬಿಎಂಪಿ ವಿಭಜನೆಯನ್ನು ಮಾಡಬೇಕೋ ಬೇಡವೋ, ಕಾಂಗ್ರೆಸ್ ಆ ಸಂಬಂಧ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೇಗವಾಗಿ ಸಾಗಬೇಕಾಗಿದ್ದಂತಹ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಪ್ರಕ್ರಿಯೆ 1-2-3 ದಿನಗಳ ಕಾಲ ಒಂದಷ್ಟು ನಿಧಾನಗತಿಯಲ್ಲಿ ಸಾಗಿತ್ತು. ಹೀಗಾಗಿ ಆ ಒಂದು ಪ್ರಕ್ರಿಯೆಗೆ ಮತ್ತಷ್ಟು ಚುರುಕು ನೀಡುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಜೆಡಿಎಸ್ ಕಡೆಯಿಂದ ಮಾತುಕತೆಯ ಮುಂಚೂಣಿಯನ್ನು ವಹಿಸಿರುವಂತಹ ಶಾಸಕ ಜಮೀರ್ ಅಹಮದ್ ಈಗ ಕೆಪಿಸಿಸಿ ಅಧ್ಯಕ್ಷ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಅಂದರೆ ಇಲ್ಲಿ ರಾಜ್ಯಾಧ್ಯಕ್ಷರ ಜೊತೆ ಕೆಪಿಸಿಸಿ ಅಧ್ಯಕ್ಷರು ಮಾತುಕತೆ ನಡೆಸಬೇಕಾಗಿತ್ತು. ಸುಮಾರು 3-4 ದಿನಗಳ ಹಿಂದೆ ಈ ಒಂದು ಮಾತು ಕೇಳಿ ಬಂದಿತ್ತು. ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷರು ಮಾತುಕತೆಯನ್ನು ನಡೆಸ್ತಾರೆ, ಭೇಟಿಯನ್ನು ಮಾಡ್ತಾರೆ ಅನ್ನೋ ಮಾತುಗಳು 3-4 ದಿನಗಳಿಂದ ಕೇಳಿ ಬರ್ತಾನೆ ಇದೆ. ಆದರೆ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ ಕಾಡದಂತ ಹಿನ್ನೆಲೆಯಲ್ಲಿ ಆ ಭೇಟಿ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಈಗಲೂ ಕೂಡ ಇರುವಂತಹ ಮಾಹಿತಿ ಇವತ್ತು ಸಂಜೆ ವೇಳೆಗೆ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಭೇಟಿಯನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಈಗಲೂ ಕೂಡ ಇದೆ. ಆದರೆ ಅದಕ್ಕೂ ಮುನ್ನವೇ ಇವತ್ತು ಜಮೀರ್ ಅಹಮದ್ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು ಮಾತುಕತೆಯನ್ನು ನಡೆಸಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಇಲ್ಲಿ ಮುಂದಿನ ಪ್ರಕ್ರಿಯೆ ಏನೇನು ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇರುವಂಥದ್ದು. ಅಂದರೆ ಬಿಬಿಎಂಪಿ ವಿಭಜನೆ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಜೆಡಿಎಸ್ ಕಡೆಯಿಂದ ಇರುವಂತಹ ಬಲವಾದ ಷರತ್ತು ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಷರತ್ತಿನಿಂದ ಜೆಡಿಎಸ್ ಹಿಂದೆ ಸರಿಯದೇ ಇರಲು ನಿರ್ಧರಿಸಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಕಾಂಗ್ರೆಸ್ ಹೊಂದಿರುವಂತಹ ಉದ್ದೇಶ ಬಿಬಿಎಂಪಿ ವಿಭಜನೆ ಮಾಡಲೇಬೇಕು ಅನ್ನೋದು. ಈಗ ಜೆಡಿಎಸ್ ಜೊತೆ ಮೈತ್ರಿಯ ಸಂದರ್ಭದಲ್ಲಿ ಜೆಡಿಎಸ್ ವಿಭಜನೆ ಮಾಡಬಾರದು ಅನ್ನೋ ಷರತ್ತು ಮುಂದಿಟ್ಟಿರುವ ಕಾರಣದಿಂದಾಗಿ ಕಾಂಗ್ರೆಸ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಇಲ್ಲೂ ಕೂಡ ಯಾವುದೇ ತೀರ್ಮಾನ ಆಗಿರಲಿಲ್ಲ. ಹೀಗಾಗಿ ಜೆಡಿಎಸ್ ಜೊತೆಗಿನ ಮೈತ್ರಿಯ ಪ್ರಕ್ರಿಯೆ ಒಂದಷ್ಟು ನಿಧಾನಗತಿಯಿಂದ ಸಾಗಿತ್ತು. ಅದಕ್ಕೆ ಒಂದಷ್ಟು ಚುರುಕನ್ನು ಕೊಡುವಂತಹ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಆ ಸಂಬಂಧ ಮಾತುಕತೆಯನ್ನು ನಡೆಸಿ ಕುಮಾರಸ್ವಾಮಿ ಅವರ ಪರವಾಗಿ ಜಮೀರ್ ಅಹಮದ್ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇರುವಂತಹದ್ದು. ಭಾವನಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.